ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕಾರ್ಯಾಚರಣೆಗೆ ಮಿಲಿಟರಿ ಪಡೆಗಳು ಸ್ಥಳಕ್ಕೆ ಆಗಮಿಸಿದೆ. ನಾವು ಈಗ ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಲ್ಲಿದ್ದೇವೆ. ಗಮನಿಸಬಹುದು ಯಾವ ರೀತಿ ಮಿಲಿಟರಿ ಪಡೆಗಳು ಈಗ 3 ಲಾರಿಗಳಲ್ಲಿ ಸುಮಾರು 40 ಜನ ಮಿಲಿಟರಿ ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಮೊಕ್ಕಾಂ ಹೂಡಿರತಕ್ಕಂಥದ್ದು. ನಿನ್ನೆ ದಿನ ಏನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆಗಮಿಸಿದ್ರು, ಘಟನಾ ಸ್ಥಳವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದರು. ಘಟನಾ ಸ್ಥಳದಲ್ಲಿ ಒಂದು ಲಾರಿ ಸಹ ಹೊಕ್ಕಿರತಕ್ಕಂಥದ್ದು. ಲಾರಿ ಕೆಳಗಡೆ ಮಣ್ಣಿನ ಅಡಿಯಲ್ಲಿ ಲಾರಿ ಇದೆ, ಜೊತೆಗೆ ಅಲ್ಲೊಬ್ಬ ಚಾಲಕ ಸಹ ಇದ್ದಾನೆ. ಆತನ ಫೋನ್ ರಿಂಗ್ ಆಗಿತ್ತು, ಬದುಕಿರುವ ಸಾಧ್ಯತೆ ಸಹ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಏನು HD ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇದೇ ತಕ್ಷಣ ಮಿಲಿಟರಿಗೂ ಸಹ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಗೆ ಸಹಾಯನ ಮಾಡಬೇಕೆಂದು ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಈ ಮಿಲಿಟರಿ ತಂಡ ಬಂದಿರೋದನ್ನು ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಸುಮಾರು 40 ಜನ ಮಿಲಿಟರಿ ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಏನು ರಾಜ್ಯ ಸರ್ಕಾರ ಈಗ NDRF, SDRF ಜೊತೆಗೆ ಅಗ್ನಿಶಾಮಕ ದಳ, ಪೊಲೀಸರು ಎಲ್ಲರೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. SDRF, NDRF ಎಲ್ಲ ನದಿಗೆ ಇಳಿದು ಅಲ್ಲಿ ಶವಗಳ ಶೋಧನ ಸಹ ಮಾಡ್ತಾ ಇರತಕ್ಕಂಥದ್ದು. ಇದ್ರ ಮುಖ್ಯವಾಗಂದರೆ ಲಾರಿಯಲ್ಲಿ ವ್ಯಕ್ತಿ ಬದುಕಿರ್ಬೋದು, ಆತನನ್ನು ಹೊರ ತೆಗಿಬೇಕು ಅನ್ನೋದು ಕಾರ್ಯಾಚರಣೆ. ಯಾಕಂದರೆ ಕೇರಳ ಸರ್ಕಾರದಿಂದ ಸಹ ಸಾಕಷ್ಟು ಒತ್ತಡ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗ ಖುದ್ದಾಗಿ ಮಿಲಿಟರಿ ಪಡೆ ಸುಮಾರು 40 ಜನ ಸಿಬ್ಬಂದಿಗಳು ಬಂದು ಈಗ ಆಗಮಿಸಿ ಏನು ಕಾರ್ಯಾಚರಣೆಗಿಳಿದ್ದಾರೆ. ಅಂದರೆ ಮಣ್ಣಿನ ಅಡಿಯಲ್ಲಿ ಲಾರಿ ಸಿಲುಕಿರ್ಬೋದು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡಿ ಆ ಲಾರಿಯನ್ನು ತೆಗಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಾಚರಣೆಗೆ ಈಗ ಸಿಬ್ಬಂದಿಗಳು ಬಂದು ತಯಾರಾಗ್ತಿರತಕ್ಕಂಥದ್ದು. ಬೆಳಗಾವಿಯಿಂದ ನಿನ್ನೆ ದಿನ ಒಂದು ಸೂಚನೆಯನ್ನು ನೀಡಿದರು ಮಿಲಿಟರಿ ಅವರಿಗೆ, ಸ್ಥಳಕ್ಕೆ ಹೋಗಿ ನೀವು ಕೂಡ ಸಹಕಾರ ಮಾಡಿ, ಮಣ್ಣಿನ ಅಡಿಯಲ್ಲಿರುವಂಥ ಲಾರಿಯನ್ನು ತೆಗಿರಿ. ಅಕಸ್ಮಾತ್ ಆ ಲಾರಿ ಚಾಲಕ ಅರ್ಜುನ್ ಅಂತ ಏನು ಜೋಯಿಡಾದ ರಾಮನಗರದಿಂದ ಆತ ಕೇರಳಕ್ಕೆ ಟಿಂಬರನ್ನು ತುಂಬಿಕೊಂಡು ಹೊರಟಿದ್ದ, ಆತ ಏನಾದರೂ ಬದುಕಿರಬಹುದು, ಆ ಬದುಕಿರುವಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಅನ್ನೋ ಒಂದು ಸೂಚನೆಯನ್ನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಮಿಲಿಟರಿ ಪಡೆಗಳು ಬಂದು ಈಗ ಕಾರ್ಯಾಚರಣೆ ಮಾಡ್ತಿರುವಂತಹ ಖುದ್ದಾಗಿ ನಾವು ದೃಶ್ಯಗಳನ್ನು ಗಮನಿಸ್ಬೋದು. ಅಂದರೆ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣ ಸಾಕಷ್ಟು ಈಗ ಸದ್ದನ್ನು ಮಾಡ್ತಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆಗೆ ಮಿಲಿಟರಿ ಏನು ರಾಜ್ಯ ಸರ್ಕಾರಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಮಿಲಿಟರಿ ಪಡೆಯನ್ನು ಕಳಿಸಿರತಕ್ಕಂಥದ್ದನ್ನು ಗಮನಿಸ್ಬೋದು. ಸದ್ಯ ಏನು ಒಂದು ಹಂತದ ಕಾರ್ಯಾಚರಣೆ ಮುಗಿದಿರತಕ್ಕಂಥದ್ದು, ಲಾರಿಯ ಹುಡುಕಾಟದ ಅಂತಿಮ ಹಂತದಲ್ಲಿದ್ದಾರೆ. ಈ ಅಂತಿಮ ಹಂತದ ಕಾರ್ಯಾಚರಣೆಗಾಗಿ ಮಿಲಿಟರಿ ಪಡೆಗಳು ಸಿದ್ಧ ಆಗಿ ಅವರೂ ಕೂಡ ಸನ್ನದ್ಧೆಯಾಗಿ ಕಾರ್ಯಾಚರಣೆಗೆ ಇಳಿತಿರತಕ್ಕಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.